ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆಯ ಸೋಮವಾರ ಸಂಚಿಕೆ ತುಂಬ ರೋಚಕ ತಿರುವಿನಲ್ಲೇ ತಿರುತ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಭಗೀರಥಿಯವ್ರು ನಿಜವಾಗ್ಲೂ ಸತ್ತಿದಾರಾ ಇಲ್ವಾ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಪಿಸೋಡ್ನ ಸ್ಕಿಪ್ ಮಾಡದೆ ನೋಡಿ, ಫುಲ್ ವಾಚ್ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಭದ್ರಾ ಅಲ್ಲಿ ಚಟ್ಟ ಕಟ್ಟೋರಿಗೆಲ್ಲ ತುಂಬ ಚೆನ್ನಾಗಿ ಚಟ್ಟ ಕಟ್ಟಬೇಕು, ನಮ್ಮಮ್ಮನ ಆಸೆ ಅದು. ನೋಡ್ತಾ ಇದ್ರೆ ಪಲ್ಲಕ್ಕಿ ಮೇಲೆ ಹೋದಂಗೆ ಇರಬೇಕು, ಆ ಥರ ಚಟ್ಟ ಕಟ್ಟಿ ಅಂತ ಹೇಳ್ತಿರ್ತಾರೆ. ಮತ್ತಿಲ್ಲಿ ಕ್ವಾಟ್ಲೆ ಕೂಡ ಹರಿಕತೆ ಓದೋರಿಗೆ ತುಂಬ ಚೆನ್ನಾಗಿ ಹರಿಕತೆ ಓದಬೇಕು, ನಮ್ಮಮ್ಮನಿಗೆ ಸತ್ತ ಮೇಲೆ ಅವರ ಲೈಫ್ ಹಿಸ್ಟ್ರಿನ ಹರಿಕತೆ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು, ಅದನ್ನು ತುಂಬ ಚೆನ್ನಾಗಿ ನೀವು ಹೇಳಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತಿಲ್ಲಿ ಸಾವಿತ್ರಿ ಅಳ್ತಾ ಇದ್ದಾಳೆ, ಅವ್ವ ನಾನೊಂದು ಬಿಟ್ಟು ಹೊಂಟೋದಲ್ಲವ್ವ, ನಾನು ನಿನ್ನ ಇನ್ಮೇಲೆ ಯಾರನ್ನ ಅವ್ವ ಅಂತ ಕರೀಲೆ, ಯಪ್ಪೋ ಅಂತ ಬಡ್ಕೊತಿರ್ತಾಳೆ. ವಿನಂತಿ ಕೂಡ ರಾತ್ರಿ ತಾನೇ ಕಲ್ಗುಂಡಂಗಿದ್ದಲ್ಲಮ್ಮಮ್ಮ, ನಿನ್ಗೆ ಏನಾಗೋಯ್ತು ಅಂತ ಅವಳು ಕೂಡ ಬಡ್ಕೊತಾ ಇರ್ತಾಳೆ. ಇಲ್ಲಿ ಕ್ವಾಟ್ಲೆ ಅಮ್ಮಮ್ಮನ ಪಕ್ಕ ನಿಂತಿರ್ತಾನೆ, ಅಜ್ಜಮ್ಮನ ಪಕ್ಕ. ಸಡನ್ನಾಗಿ ಕೈ ಟಚ್ ಆಗಿಬಿಡುತ್ತೆ ಕ್ವಾಟ್ಲೆ ಕೈಗೆ. ಇದೇನು ಅಜ್ಜಮ್ಮನ ಕೈ ಟಚ್ ಆಯ್ತೈತಲ್ಲ, ಅಜ್ಜಮ್ಮ ಸತ್ತಿಲ್ವಾ, ನಾಟಕ ಆಡ್ತಾಯ್ತಾ? ನಿನ್ನೆ ನನ್ನ ಹತ್ರ ಹೇಳ್ತಾ ಇತ್ತಲ್ಲ, ವಿದ್ಯಾ ಮತ್ತು ಭದ್ರಾ ಒಂದಾಗ ಗಂಟ ನಾನು ಸಾಯೋ ಥರ ನಾಟಕ ಆಡ್ತೀನಿ ಅಷ್ಟೇ ಕಣ್ಲಾ. ಅವ್ರು ನಮ್ಮ ಮೊಮ್ಮಗಳನ್ನ ನೋಡ್ಬಿದ್ಮೇಲೆ ನಾನು ಸಾಯೋದು, ವಿದ್ಯುತ್ ಹೊಟ್ಟೆಲಿ ಹುಟ್ಟು ಬಂದಮೇಲೆ ನಾನು ಸಾಯೋದು ಕಣ್ಲಾ. ನನಗೆ ಗೊತ್ತು ಕಣ್ಲಾ, ಸಾಯೋದು ಅಷ್ಟು ಈಸಿ ಎಲ್ಲ. ನಾನು ಸತ್ತ ಮೇಲೆ ಆ ಮರಿ ಮೊಮ್ಮಗನ್ನ ನೋಡೋಕ್ಕೂ ಆಗಲ್ಲ ಅಂತ ನನಗೆ ಗೊತ್ತು. ಆದರೆ ಅದನ್ನೇ ಒಂದು ಆಟ ಮಾಡ್ಕೊಂಬಿಟ್ರೆ ಹೆಂಗೆ, ಸಾಯೋ ಥರ ಆ್ಯಕ್ಟ್ ಮಾಡ್ಕೊಂಡು ನಾನು ನೀನು ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ, ನೀನು ಏನು ಹೇಳ್ತಾ ಇದೀಯ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಮ್ಮಮ್ಮ, ಕರೆಕ್ಟಾಗಿ ಹೇಳು ಅಂತ ಹೇಳ್ತಾನೆ. ಆಗ ಭಗೀರಥಿಯವ್ರು ಹೇಳ್ತಿದ್ದಾರೆ, ಅಲ್ಲ ಕಣ್ಲಾ, ಇವ್ರು ನನ್ನ ಮೊಮ್ಮಕ್ಳಿಬ್ರು ಒಂದಾಗ್ತಾರೆ ಅಂದರೆ ನಾನು ಸತ್ತಂಗೆ ಆ್ಯಕ್ಟ್ ಮಾಡೋದೇನು ದೊಡ್ಡದಲ್ಲ, ಆ್ಯಕ್ಟ್ ಮಾಡ್ತೀನಿ. ನೀನು ನಾನು ಸತ್ತಿದ್ದೀನಿ ಅಂತ ಪ್ರೂವ್ ಮಾಡಿಬಿಡು ಎಲ್ಲರ ಮುಂದೆ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ, ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ ಅಜ್ಜಮ್ಮ, ನಾನು ಎಲ್ಲರ ಮುಂದೆನೂ ಅಂತ ಹೇಳ್ತಾನೆ. ಆಗ ಭಗೀರಥಿಯವರು ಡಾಕ್ಟ್ರನ್ನ ಕರ್ಕೊಂಬಂದ್ಬಿಟ್ಟು, ನಾನು ಸತ್ತಿದ್ದೀನಿ ಅಂತ ಡಾಕ್ಟ್ರ್ ಕೈಲಿ ಹೇಳ್ಸ್ಬಿಡು ಸಾಕು, ಎಲ್ಲ ನಂಬ್ಕೊಂಡ್ಬಿಡ್ತಾರೆ, ಇನ್ನು ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದನು, ಹೌದಾ ಅಮ್ಮಮ್ಮ, ಹಂಗಾದ್ರೆ ಸರಿ ಬಿಡು, ಮಾಡ್ತೀನಿ ನಾನು ಅಂತ ಹೇಳಿ ಒಪ್ಕೊತಾನೆ. ತದಾದ ನಂತರ ಭಗೀರಥಿಯವರು, ಅಯ್ಯೋ ಮೊಮ್ಮಗನೇ ವಿದ್ಯಾ, ನನಗೆ ನೀವು ಚಳ್ಳೆ ಹಣ್ಣು ತಿನ್ಸಕ್ಕೆ ಬರ್ತೀರಾ, ನೋಡ್ತಾ ಇರಿ ನಾಳೆ ನಾನು ನಿಮ್ಗೆ ಹೆಂಗೆ ಹಲ್ವಾ ತಿನ್ನಿಸ್ತೀನಿ ಅಂತ ಹೇಳಿ ಅನ್ಕೊತಾರೆ. ಇಲ್ಲಿ ಮತ್ತಿಲ್ಲಿ ಕ್ವಾಟ್ಲೆ ಡಾಕ್ಟ್ರನ್ನ ಕರ್ಕೊಂಬಂದು, ಡಾಕ್ಟರ್ ನೀವು ಸುಳ್ಳು ಹೇಳಬೇಕು, ನಮ್ಮ ಅಜ್ಜಮ್ಮ ಸತ್ತೋಗೈತೆ ಅಂತ ಹೇಳ್ತಾನೆ. ಆಗ ಡಾಕ್ಟ್ರದವ್ರು, ಅದು ಹೆಂಗೆ ಹೇಳೋಕ್ಕಾಗುತ್ತೆ, ನನ್ನ ಕೈಲಿ ಅದೆಲ್ಲ ಹೇಳೋಕ್ಕಾಗಲ್ಲಪ್ಪ, ಪ್ಲೀಸ್ ನನಗೆ ಆ ಥರ ಎಲ್ಲ ಹೇಳಿಸ್ಬೇಡಿ ಅಂತ ಹೇಳ್ತಾನೆ. ಆ ಕ್ವಾಟ್ಲೆ ಇದ್ದನು, ಡಾಕ್ಟ್ರೆ 2 ಜೀವ ಒಂದಾಗುತ್ತೆ ಅಂದರೆ ನಿಮ್ಮ ಕೈಲಿ ಇಷ್ಟು ಹೇಳೋಕ್ಕಾಗಲ್ವ, ಪ್ಲೀಸ್ ಡಾಕ್ಟ್ರೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಡಾಕ್ಟ್ರು, ಸರಿ 2 ಜೀವ ಒಂದಾಗುತ್ತೆ ಅಂದರೆ ನಾನು ಹೇಳ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅಜ್ಜಮ್ಮ ಸತ್ತೇ ಇರಲ್ಲ, ಕ್ವಾಟ್ಲೆ ಮತ್ತು ಅಜ್ಜ ಭಗೀರಥಿಯವರು ಇಬ್ಬರು ಸೇರಿ ನಾಟಕ ಆಡ್ತಾ ಇರೋದು. ಅಜ್ಜಮ್ಮ ಬರೀ ಸತ್ತಿರೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೆನೆಸ್ಕೊಂಡು ಕ್ವಾಟ್ಲೆ ಪಕ್ಕಕ್ಕೆ ಹೋಗ್ಬಿಟ್ಟು, ಅಜ್ಜಮ್ಮನ ಪಕ್ಕಕ್ಕೆ ಹೋಗ್ಬಿಟ್ಟು ಕ್ವಾಟ್ಲೆ ಜೋರಾಗಿ ಅಳ್ತಾ ಇದ್ದಾನೆ. ಅಯ್ಯೋ ಅಜ್ಜಮ್ಮ, ನಾನು ಅಂದ್ಬಿಟ್ಟು ಹೊಂಟೋದಲ್ಲ, ರಾತ್ರಿ ಎಲ್ಲ ಚೆನ್ನಾಗಿದ್ದಲ್ಲ, ನನ್ನನ್ನು ಇನ್ಮೇಲೆ ಬೈಯೋರು ಯಾರೋ, ಕ್ವಾಟ್ಲೆ ಹಂಗೆ ಕಣ್ಲ ಅಂತ. ಅಯ್ಯೋ ಅಜ್ಜಮ್ಮ ಅಂತ ಅಜ್ಜಮ್ಮನ ಹತ್ರ ನಾಟಕ ಆಡ್ಕೊಂಡು ಅವ್ನು ಹಾಕಿರೋ ಹೆಗ್ಲ ಮೇಲೆ ಹಾಕಿರೋಂಥ ಟವಲ್ನ ಅಜ್ಜಮ್ಮನ ತಲೆ ಮೇಲೆ ಹಚ್ಬಿಟ್ಟು, ಅಜ್ಜವ್ವ ನೀನು ಸುಮ್ಮನೆ ಮಲ್ಕೋ, ಹಿಂಗೆಲ್ಲ ಕಂಡುಬಿಡ್ಬೇಡ ಕಣ ಅಜ್ಜವ್ವ ಅಂತ ಹೇಳ್ತಾನೆ. ಆಗ ಅಜ್ಜಮ್ಮ ಇದ್ದವರು, ಎಲ್ಲ ಕಣ್ಲ ಕ್ವಾಟ್ಲೆ, ಇವರು ಮತ್ತಿಲ್ಲಿ ಊರಿನ ಜನನೂ ಕೂಡ ಎಲ್ಲರೂ ಬಂದು ಹಾರ ಹಾಕ್ಬಿಟ್ಟು ಅಳ್ತಾನೆ ಇದ್ದಾರೆ. ತದಾದ ನಂತರ ಮತ್ತೆ ಕ್ವಾಟ್ಲೆ ಕೈನ ಮೆಲ್ಲಗೆ ಟಚ್ ಮಾಡ್ತಾರೆ ಅಜ್ಜಮ್ಮ. ಯಾಕಜ್ಜಮ್ಮ ಸುಮ್ಮನೆ ಮನಿಕೋ, ಇದು ಯಾರ ನೋಡಿದ್ರೆ ಡೌಟ್ ಬಂದು ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತದೆ ಅಂತ ಹೇಳ್ತಾನೆ. ಆಗ ಭಗೀರಥಿಯವರಿದ್ದವರು, ಸರಿ ಕಣ್ಲ ಕ್ವಾಟ್ಲೆ, ನಾನು ಮನಿಕೋತೀನಿ, ನಾನು ಸತ್ತೋಗಿರೋ ಥರ ಆ್ಯಕ್ಟ್ ಮಾಡುವಾಗ ಕನ್ನಡಕ ತಂದು ಹಾಕು, ಎಲ್ಲರೂ ಏನು ಮಾಡ್ತಾರೆ ನೋಡಬೇಕು ಅಂದಿದ್ನಲ್ಲ, ಎಲ್ಲ ಅದು ಕನ್ನಡಕ ಅಂತ ಹೇಳ್ತಾಳೆ. ಅಯ್ಯೋ ಅಜ್ಜಮ್ಮ, ನನ್ನ ಜವಾಬ್ದಾರಿ ಐತೆ, ಇರು ಹಾಕ್ತೀನಿ ನಾನು ಅಂತ ಹೇಳ್ಬಿಟ್ಟು, ಅಯ್ಯೋ ಅಜ್ಜಮ್ಮ ನೀನು ಕೂಲಿಂಗ್ ಗ್ಲಾಸ್ ಬೇಕು ಅಂತ ಬಡ್ಕೋತಿದ್ದು ಹೇಳ್ತಿದ್ದಲ್ಲ ಅಂತ ಅಂದ್ಬಿಟ್ಟು 10 ಕೂಲಿಂಗ್ ಗ್ಲಾಸ್ ತಗೊಂಬಂದಿದ್ನಲ್ಲ ಅಜ್ಜಮ್ಮ, ತಗೋ ಅಜ್ಜಮ್ಮ ಈಗ ಹಾಕೋ ಅಂತ ಹಾಕಕ್ಕೆ ಹೋಗ್ತಾ ಇರ್ತಾನೆ ಕೂಲಿಂಗ್ ಗ್ಲಾಸ್ನ. ಆವಾಗ ಭದ್ರಾ ಇದ್ದವನು, ಏನೆಲ್ಲ ಮಾಡ್ತಾ ಇದೆಯಾ ಕ್ವಾಟ್ಲೆ, ನಿಲ್ಲಿಸ್ಲಾ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ ಇದ್ದನು, ಅಯ್ಯೋ ಭದ್ರಣ್ಣ ಹಾಕಬೇಕು, ಅಜ್ಜಮ್ಮನ ಆಸೆ ಆಗಿತ್ತು, ಇದು ಏನು ಮಾಡೋದು ಅಂತ ಹೇಳ್ತಿರ್ತಾನೆ. ಆಗ ಶಿವರಾಮೇಗೌಡರು, ಸುಮ್ಮನಿರ್ಲ ಭದ್ರಾ, ಅದು ಅವನ ಆಸೆ, ಹಾಕ್ಲಿ ಬಿಡ್ಲಾ, ಹಾಕ್ಲಾ ಕ್ವಾಟ್ಲೆ ನೀನು ಅಂತ ಅವರು ಕೂಡ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕ್ವಾಟ್ಲೆ ಆ ಕಪ್ಪು ಕನ್ನಡಕನ ತೆಗೆದು ಭಗೀರಥಿಯವ್ರಿಗೆ ಹಾಕ್ತಾನೆ. ಆಗ ಭಗೀರಥಿ ಮನಸ್ಸಲ್ಲೇ ಅನ್ಕೊತಾ ಇದ್ದಾರೆ, ಅಪ್ಪ ಹೆಂಗೋ ಕನ್ನಡಕ ಹಾಕ್ತಾ, ಈಗ ಯಾರ್ಯಾರು ಏನೇನು ಮಾಡ್ತಾವ್ರೆ ಅಂತ ಎಲ್ಲ ನೋಡಬಹುದು. ನನ್ನ ಮಗನಿಗೆ ಎಷ್ಟು ಆಸೆ ನನ್ನ ಮೇಲೆ, ನಾನು ಹೇಳಿದಂಗೆ ಎಲ್ಲನೂ ಮಾಡೋನು, ಒಂದು ತಪ್ಪಿಸ್ದಂಗೆ. ಮನೆಯವರೆಲ್ಲ ನಾನು ಹೇಳ್ದಂಗೆ ರೆಡಿಯಾಗಿ ಕೂತವ್ರೆ, ಎಲ್ಲರೂ ನಿಜವಾಗಿ ಹೇಳ್ತವ್ರೆ ನನ್ನ ಮೇಲೆ ಶಾನೆ ಪ್ರೀತಿ ಮನೆಯವ್ರಿಗೆ ಅಂತೆಲ್ಲ ಅನ್ಕೋತಿರ್ತಾರೆ. ಊರವರೆಲ್ಲ ಬಂದವರೆಲ್ಲ ಹಾರ ಹಾಕಿ
ಭಗೀರಥಿಯವ್ರ ಮೇಲೆ ಹೋಗ್ತಿರ್ತಾರೆ. ಅವಳಿಗೆ ಭಾರ ಜಾಸ್ತಿ ಆಗಿಬಿಡುತ್ತೆ ಹಾರದ್ದು. ಅವಾಗ ಮತ್ತೆ ಕ್ವಾಟ್ಲೆ ಕೈನ ಕೆರೀತಾಳೆ. ಕ್ವಾಟ್ಲೆ ಮತ್ತೆ ಟವಲ್ ಹಚ್ಬಿಟ್ಟು ಅವ್ರ ತಲೆ ಮೇಲೆ, ಏನಜ್ಜಮ್ಮ ನಿಂದು ನನಗೆ ಸಖತ್ ಹಿಂಸೆ ಆಗೋಯ್ತು, ಏನು ಹೇಳು ಅಂತ ಹೇಳ್ತಾನೆ. ಆಗ ಭಗೀರಥಿಯವರು, ಅಯ್ಯೋ ಕ್ವಾಟ್ಲೆ, ಈ ಹಾರದ ಭಾರ ತಡ್ಕೊಳಕ್ಕಾಗ್ತಾ ಇಲ್ಲ ಕಣ್ಲ, ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಭಾರ, ಪ್ಲೀಸ್ ಇದನ್ನೆಲ್ಲ ತೆಗ್ದಾಕಂಗೆ ವ್ಯವಸ್ಥೆ ಮಾಡಲ, ಬಂದವ್ರು ಯಾರು ನನ್ನ ಮೇಲೆ ಹಾರ ಹಾಕ್ತಂಗೆ ನೋಡ್ಕೊಳ್ಳ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದವರು, ಅಯ್ಯೋ ನಿಂದು ಒಳ್ಳೆ, ನನಗೆ ಸರಿ ಇರು ಏನೋ ಒಂದು ಐಡಿಯಾ ಮಾಡ್ತೀನಿ ಅಂತ ಹೇಳಿ, ಅಯ್ಯೋ ಅಜ್ಜಮ್ಮ ಇಷ್ಟು ದಿನ ನಿನ್ನ ಕೈಲಿ ಒಂದೇ ಒಂದು ಭಾರ ಒರೆಸಿರ್ಲಿಲ್ಲ, ಈಗ ಇಷ್ಟು ಹಾರದ ಭಾರ ಎಲ್ಲ ಹೆಂಗೆ ಹೊರ್ತಾ ಇದೆಯೋ ಅಜ್ಜಮ್ಮ ನೀನು, ಅಯ್ಯೋ ಪಾಪ ಬೇಡ, ನೀನು ಈ ಭಾರ ಎಲ್ಲ ತೆಗ್ದಾಕ್ಬಿಡು ಅಜ್ಜಮ್ಮ ಅಂತ ಹೇಳಿ ಆ ಕತ್ತಲ್ಲಿರೋ ಹಾರ ಎಲ್ಲ ತೆಗೆದು ಆಚೆ ಇಕ್ತಾನೆ. ಮತ್ತೆ ಬಂದವರೆಲ್ಲ ಹಾರ ಹಾಕಕ್ಕೆ ಹೋಗ್ತಿರ್ತಾರೆ. ಆ ಕ್ವಾಟ್ಲೆ ಇದನ್ನು, ಅಯ್ಯೋ ಅಣ್ಣ ಹಾಕ್ಬೇಡ ಅಮ್ಮಣ್ಣ, ನಮ್ಮ ಅಜ್ಜಮ್ಮನಿಗೆ ನಾವು ಒಂದು ಭಾರ ಒರೆಸಿರ್ಲಿಲ್ಲ, ಅವ್ರು ನೋವಾಗುತ್ತೆ, ನೀನು ಅವ್ರ ಪಾದಕ್ಕೆ ಅರ್ಪಣೆ ಮಾಡಿಬಿಡೋಣ ಅಂತ ಹೇಳಿ ಅವ್ರ ಕಾಲ ಹತ್ರ ಹಾಕ್ಸ್ಬಿಟ್ಟು ಕಳಿಸ್ತಾನೆ. ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾ ಇದ್ದಾರೆ, ಅಯ್ಯೋ ಅವ್ವ ನಮ್ಮನ್ನೆಲ್ಲ ನೀನು ಹೆಂಗವ್ವ ಬಿಟ್ಟೋದೆ, ನೀನೊಂಥರ ಈ ಮನೆಗೆ ಆಲದ ಮರ ಇದ್ದಂಗಿದ್ದೆ, ನಾನು ಏನು ಮಾಡೋಕ್ಕೂ ನೀನು ದಾರಿ ತೋರಿಸ್ತಾ ಇದ್ದೆ, ಹೆಂಗವ್ವ ನೀನು ಬಿಟ್ಟಿರೋದು ಅಂತ ಹೇಳ್ತಿರ್ತಾರೆ. ಆಗ ಭಗೀರಥಿಯವರು, ಅಯ್ಯೋ ಶಿವರಾಮ ನನ್ನ ಮೇಲೆ ಎಷ್ಟು ಪ್ರೀತಿ ಮಡಗಿದೆಯಪ್ಪ ನೀನು, ನೋಡಿದ್ರೆ ನನಗೆ ಬೇಜಾರಾಗ್ತಾಯಿದೆ, ಆದರೆ ಒಂದು ಕಡೆ ಖುಷಿ ಆಗ್ತಾಯಿದೆ ಇವ್ರಿಬ್ರು ಒಂದು ಮಾಡೋಕ್ಕೆ ಈ ನಾಟಕ ಆಡ್ತಾ ಇದ್ದೀನಲ್ಲ ಅಂತ, ಇನ್ನೊಂದು ಕಡೆ ಶಾನೆ ಬೇಜಾರಾಗ್ತಾಯಿದೆ, ಕ್ಷಮಿಸ್ಬಿಡು ಮಗನೇ ನೀನು. ಅಲ್ಲ ಈ ದಿನ ಬೆಳಗ್ಗೆ ಬೈಸ್ಕೊತಿದ್ದ ನನ್ನ ಮಗಳು ಸಾವಿತ್ರಿನೇ ನನಗೋಸ್ಕರ ಅಳ್ತಾವಳೆ, ಅಂಥದ್ರಲ್ಲಿ ಈಶ್ವರಿ ಮಾತ್ರ ಅಳ್ದಂಗೆ ಸತ್ತೋದ್ರೆ ಒಳ್ಳೇದಾಯ್ತು ನಂಗೆ ಕೂತವಳಲ್ಲ ಇವಳು ಅಂತ ಅಜ್ಜಮ್ಮ ಎಲ್ಲರೂ ಕಪ್ಪು ಕನ್ನಡಕ ಹಾಕೊಂಡು ಅದರೊಳಗೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಕೂಡ ಓಡಿ ಬರ್ತಾಳೆ. ಆಗ ಅಜ್ಜಮ್ಮ ಇದ್ದವರು, ಬಾ ವಿದ್ಯಾ ನಿನಗೆ ಕಾಯ್ತಾ ಇದೆ ಬಾ ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದಾರೆ. ವಿದ್ಯಾ ಇಲ್ಲಿ ಜೋರಾಗಿ ಗೋಳಾಡ್ತಾ ಇದ್ದಾಳೆ, ಅಮ್ಮಮ್ಮ ಅಯ್ಯೋ ಅಮ್ಮಮ್ಮ ಬೆಳಗ್ಗೆ ತಾನೇ ಚೆನ್ನಾಗಿ ಓಡಾಡ್ಕೊಂಡಿದ್ದಲ್ಲಮ್ಮ ಅಮ್ಮ, ನಾನು ಚೆನ್ನಾಗಿ ಹೇಳ್ತಾ ಇದ್ದಲ್ಲ ಅದಮ್ಮಮ್ಮ ಬುದ್ಧಿವಾದ ಇಲ್ಲನ್ನ, ಇನ್ಮೇಲೆ ಯಾರು ನನಗೆ ಬುದ್ಧಿವಾದ ಹೇಳೋರು ಬೈದು ಅಮ್ಮಮ್ಮ, ಈ ವಂಶದ ಕುಡಿನ ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದಲ್ಲಮ್ಮಮ್ಮ, ಈಗ ಅದನ್ನೆಲ್ಲ ಯಾರು ಮಾಡ್ತಾರೆ, ಅಯ್ಯೋ ಅಯ್ಯೋ ಅಮ್ಮಮ್ಮ ಅಂತ ತಲೆಯೆಲ್ಲ ಕೆಚ್ಕೊಂಡು ವಿದ್ಯಾ ಹೇಳ್ತಾ ಇದ್ದಾಳೆ ಇಲ್ಲಿ. ಅವಾಗ ಅಜ್ಜಮ್ಮ ಮತ್ತೆ ಕ್ವಾಟ್ಲೆ ಪಕ್ಕದಲ್ಲಿರೋ ಕ್ವಾಟ್ಲೆ ಕೈ ಕೆರೆದ್ಬಿಟ್ಟು ಭಾರ ಇಲ್ಲಿ ಹತ್ರಕ್ಕೆ ಅಂತಾಳೆ. ಆಗ ಕ್ವಾಟ್ಲೆ ಇದ್ದವನು, ಅಯ್ಯೋ ಅಜ್ಜಮ್ಮ ಅಂತ ಅಂದ್ಬಿಟ್ಟು ಅವ್ನು ಮತ್ತೆ ಟವಲ್ ಮುಚ್ತಾನೆ ಅವ್ರ ಮುಖದ ಹತ್ರ. ಆಗ ಅಜ್ಜಮ್ಮ, ನನ್ನ ಮುಖದ ಮೇಲೆ ನನಗೆ ಕಣ್ಣೀರು ಬರ್ತಾ ಇದೆ ಕಣ್ಲ, ಇವಳು ಅಳೋದು ನೋಡಿ ನನ್ನ ಕಣ್ಣೀರು ಒರೆಸ್ಲ ಹೆಂಗಾರ ಮಾಡಿ ನೀನು ಅಂತ ಹೇಳ್ತಾಳೆ. ಆಗ ಅಯ್ಯೋ ಅಮ್ಮಮ್ಮ ಇಷ್ಟು ದಿನ ನೀನು ಒಂದೇ ಒಂದು ನೊಣ ಬರೋಕ್ಕೆ ಬಿಡ್ತಾ ಇಲ್ಲ ನಿನ್ನ ಹತ್ರ, ಇವತ್ತು ನೋಡ್ದ ಅಮ್ಮಮ್ಮ ಎಷ್ಟೊಂದು ನೊಣ ಅವೆ, ಒಂದು ನೊಣ ಬರೋಕ್ಕೂ ಬಿಡಲ್ಲ ಅಮ್ಮಮ್ಮ ನಿನ್ನ ಹತ್ರ ನಾನು ಅಂತ ಹೇಳಿ ಕಣ್ಣೀರು ಒರೆಸೋ ಥರ ಹೋಗಿ ನೊಣ ಒರೆಸೋ ಥರ ಹೋಗಿ ಕಣ್ಣೀರೆಲ್ಲ ಒರೆಸ್ತಾನೆ. ಮತ್ತಿಲ್ಲಿ ವಿದ್ಯಾ, ಎದ್ದೇಳಮ್ಮಮ್ಮ ಪ್ಲೀಸ್ ಅಮ್ಮಮ್ಮ ಎದ್ದೇಳಮ್ಮಮ್ಮ ಅಂತ ಅವಳು ಕಾಲಿಟ್ಕೊಂಡು ಅಳ್ಳಾಡಿಸ್ತಿರ್ತಾಳೆ. ಆಗ ಮತ್ತೆ ಭಗೀರಥಿ ಕ್ವಾಟ್ಲಿನ ಹತ್ರ ಕರೆದ್ಬಿಟ್ಟು, ಅವಳು ಫಸ್ಟೇ ಡಾಕ್ಟ್ರು ನನ್ನ ಕಾಲೆಲ್ಲ ಅಳ್ಳಾಡಿಸ್ತಾವಳೆ, ನಾಡಿ ಮಿಡಿತ ಗೊತ್ತಾಗ್ಬಿಟ್ಟದ್ದು ಅವಳಿಗೆ, ಫಸ್ಟ್ ಅವಳು ಹೆಂಗಾರ ಮಾಡಿ ಸೈಡಿಗೆ ಕಳಿಸ್ಲಾ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದನು, ಅಯ್ಯೋ ನಿಂದು ಜೊತೆ ಕೈ ಜೋಡಿಸಿ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ಕರ್ಮವೇ, ಸರಿ ಬಿಡು ಏನೋ ಒಂದು ಮಾಡ್ತೀನಿ ಇರು ಅಂತ ಹೇಳಿ ಕ್ವಾಟ್ಲೆ ಇದ್ದನು, ಅಯ್ಯೋ ವಿದ್ಯಕ್ಕ ನೀವೀಗ ಇಂಥ ಸಮಯದಲ್ಲಿ ಹಿಂಗೆ ಅಳಬಾರ್ದು, ಈಗ ನೀವು ಬಸ್ರಿ ಬೇರೆ ಇದ್ದೀರಾ, ಬನ್ನಿ ಈ ಕಡೆ ಕೂತ್ಕೊಳ್ಳಿ, ಅಜ್ಜಮ್ಮಂಗೆ ಯಾರ ಹತ್ರ ಇಷ್ಟ ಆಗಲ್ಲ, ಅಜ್ಜಮ್ಮನ ಖುಷಿಯಾಗಿ ನಾವು ಕಳಿಸ್ಕೊಡ್ಬೇಕು, ಚಂಪಾ ವಿದ್ಯಾತ್ಕಿನ ಕರ್ಕೊಂಡೋಗೋ ಕಡೆ ಕೂರಿಸು ಅಂತ ಹೇಳ್ತಾರೆ. ಚಂಪಾ ಕರ್ಕೊಂಡೋಗಿ ವಿದ್ಯನ್ನ ಅಲ್ಲಿಂದ ಸೈಡಿಗೆ ಕೂರಿಸ್ತಾನೆ. ಮತ್ತಿಲ್ಲಿ ವಿನಂತಿ, ಅವ್ವ ಅವಂಗೆ ಹೇಳಿ ನಾನು ಮುಂದಿನ ವಾರ ಒಂಚೂರು ಆಸ್ತಿ ಗೀಸ್ತಿ ಇಸ್ಕೊಂಡು ಹೆಂಗಾರ ಬದುಕಬೇಕು ಅಂತಿದ್ದೆ, ಅಷ್ಟರಲ್ಲಿ ನಿಮ್ಮ ಅವ್ವನೇ ಸತ್ತೋದ್ಲಲ್ಲವ್ವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿದಳು, ಸತ್ತೋದ್ರೂ ಪರವಾಗಿಲ್ಲ ಕಣೆ, ಈಗ ಅವು ನೆಣ ಇಟ್ಕೊಂಡು ನಾವು ಇಲ್ಲೇ ಅದನ್ನು ಗೆಲ್ಲಬೇಕು, ಇಲ್ಲ ಅಂದರೆ ಆಗಲ್ಲ ಕಣೆ ಅಂತ ಹೇಳಿಬಿಟ್ಟು ಕೂತಿರೋಂಥ ಸಾವಿತ್ರಿ ಅಜ್ಜಮ್ಮನ ಹತ್ರ ಓಡಿ ಬಂದು, ಅಯ್ಯೋ ಅವ್ವ ನನ್ನ ಬಿಟ್ಟು ಹೊಂಟೋದಲ್ಲ ಅವ್ವ ನೀನು, ನನ್ನನ್ನು ಕರ್ಕೊಂಡು ಹೊಂಟೋಗಿದ್ರೆ ಆಗ್ತಾಯಿತ್ತಲ್ಲೇ ಅವ್ವ, ನೀನು ನನ್ನನ್ನು ಯಾಕೆ ಬಿಟ್ಟೋದೆ ಅವ್ವ, ಈಗ ಹೋದ ವಾರ ತಾನೇ ಕಣ್ಮಣಿ ಮದುವೆ ಆಯಿತು, ಇನ್ನು ನೆಕ್ಸ್ಟ್ ಇರೋದು ವಿನಂತಿ ಮದುವೆ ಒಂದೇಯ, ವಿನಂತಿ ಮದುವೆನ ಜೋರಾಗಿ ಮಾಡಬೇಕು, ಶಿವರಾಮಂಗೆ ಹೇಳಿ 50 ತೊಲ ಬಂಗಾರ ಕೊಡಿಸ್ತಿದ್ವಿ, ಕಾರು ಮಂಡ್ಯದಲ್ಲಿ ಸೈಟು ಎಲ್ಲ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಲ್ಲ ಯವ್ವ, ಈಗ ಯಾರೇ ಮಾಡಿಸ್ತಾರೆ ಯವ್ವ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭಗೀರಥಿಯವರು, ಅಯ್ಯೋ ಕಳ್ಳಿ, ನಾನು ಯಾವಾಗ ಹೇಳಿದ್ದೆ ನಿನಗೆ ಸೈಟು ಬಂಗ್ಲೆ ಎಲ್ಲ ಕೊಟ್ಟು ಮದುವೆ ಮಾಡ್ತೀನಿ 50 ತೊಲ ಬಂಗಾರ ಅಂತ, ಬರೀ ಸುಳ್ಳು ಹೇಳ್ತಾ ಇದೆಯಾ ನೀನು, ನಿನಗೆ ಮಾಡ್ತೀನಿ ಇರು ಅಂತ ಅಜ್ಜಮ್ಮ ಮನಸಲ್ಲೇ ಅನ್ಕೊತಾ ಇದ್ದಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.